ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಯರಗಟ್ಟಿ ಪಟ್ಟಣದ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದಲ್ಲಿ ನಡೆದ ಯರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ವತಿಯಿಂದ ಡಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿ ಬೆಳಗಾವಿ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶಾಸಕ ವಿಶ್ವಾಸ್ ವೈದ್ಯ ಅವರಿಗೆ ಅಭಿನಂದನಾ ಸಮಾರಂಭ ಶನಿವಾರ ಜರುಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ವಿಶ್ವಾಸ್ ವೈದ್ಯ, ಡಿಸಿಸಿ ಬ್ಯಾಂಕ್ನಿಂದ ಬರುವ ಎಲ್ಲಾ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ರೈತರಿಗೆ ಕೃಷಿಗೆ ಸಂಬಂಧಿಸಿ ಯಂತ್ರೋಪಕರಣಗಳನ್ನು ನಮ್ಮ ಬ್ಯಾಂಕಿನಿಂದ ಕೊಡಲಾಗ್ತಾ ಇತ್ತು. ನಮ್ಮ ಯರಗಟ್ಟಿ ತಾಲೂಕಲ್ಲಿ 34 ಪಿಕೆಪಿಎಸ್ ಸೊಸೈಟಿಗಳು ಇದ್ದು, ಆಡಳಿತ ಮಂಡಳಿ ಅವರನ್ನ ಮತ್ತೆ ಸಿಬ್ಬಂದಿ ವರ್ಗದವರನ್ನ ಸಂಪರ್ಕಿಸಿ ಮಾಹಿತಿ ಪಡೆದು ಸದುಪಯೋಗ ಮಾಡಿಕೊಳ್ಳಿ. ಸಿಬ್ಬಂದಿಗಳಿಗೆ ನಮ್ಮ ಬ್ಯಾಂಕಿನಿಂದ ಸೇವಾ ಭದ್ರತೆ ಮತ್ತು ವಿವಿಧ ಯೋಜನೆಗಳನ್ನು ತಲುಪಿಸಲು ಪ್ರಯತ್ನ ಮಾಡ್ತೀವಿ. ರೈತರಿಗಾಗಿ ರೈತರಿಗೋಸ್ಕರ ಇರುವ ಬ್ಯಾಂಕ್ ಬೆಳಗಾವಿ ಡಿಸಿಸಿ ಬ್ಯಾಂಕ್. ಯರಗಟ್ಟಿ ಭಾಗದ 34 ಪಿಕೆಪಿಎಸ್ ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಸಿಬ್ಬಂದಿಗಳು ನನಗೆ ಸಹಕಾರ ನೀಡಿದ್ದೀರಿ. ನಿಮಗೆ ಚಿರಋಣಿ ಎಂದಿದ್ದಾರೆ. ವಿಶೇಷವಾಗಿ ಎಲ್ಲ ರೀತಿಯ ಕಾರ್ಯದರ್ಶಿಗಳು ಸೇರಿ ಒಂದು ವಿನೂತನ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದು ನಮಗೆ ಬಹಳ ಸಂತೋಷ ವಿಷಯ. ಈ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಅವರಿಗೆ ಸರ್ಕಾರ ಸಿರುಮಳೆಯಾಗಿದೆ. ನಮ್ಮ ಮಾತನಾಡುವುದರಲ್ಲಿ ಎಲ್ಲ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಹಿರಿಯರಾದ ಹಸ್ತಿಯವರು, ನಮ್ಮ ಡಿಸಿಸಿ ಬ್ಯಾಂಕ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂಥ ಅವರು ರೈತರಿಗೆ ಏನೇನು ಅನುಕೂಲತೆಗಳಿದೆ ಅವೆಲ್ಲವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವುದನ್ನು ಸವಿಸ್ತಾರವಾಗಿ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಭಾವಿಸಿ, ಮೊದಲು ಪ್ರತಿಯೊಬ್ಬ ರೈತರಿಗೆ 3 ಲಕ್ಷ ರೂಪಾಯಿ ಜೀರೋ ಬಡ್ಡಿ ದರದಲ್ಲಿ ಸಾಲವನ್ನು ಮಾಡಿಕೊಂಡು ಈಗ 5 ಲಕ್ಷ ರೂಪಾಯಿ ಮಾಡಿದ್ದಾರೆ. ಜೊತೆಗೆ ರೈತರಿಗೆ ಟ್ರ್ಯಾಕ್ಟರ್ ಲೋನ್ ಇನ್ನಿತರ ಸಬ್ಸಿಡಿಗಳು ಏನೇ ಒಂದು ಅರ್ಜಿ ಸಂದರ್ಭದಲ್ಲಿ ಆಕರ್ಷಕವಾಗಿ ಅವರಿಗೆ ಕೊಡಿಸತಕ್ಕಂಥ ಕೆಲಸವನ್ನು ಖಂಡಿತವಾಗಲು ನಿರ್ದೇಶಕರಾಗಿ ಮಾಡಲಾಗುವುದನ್ನು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಬಿಜೆಪಿ ಸದಸ್ಯರಿಗೆ ಯಶಸ್ವಿ ಸ್ಥಿತಿಯಲ್ಲಿ ಮತ್ತೊಬ್ಬರಿಗೆ 5 ಲಕ್ಷ ರೂಪಾಯಿ ಸಾಲವನ್ನು ಆರೋಗ್ಯ ವಿಮಾನ ಪ್ರಮಾಣದ ಎಲ್ಲ ಸದಸ್ಯರು ಇದರ ಸದುಪಯೋಗಪಡಿಸುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಮಾಡುತ್ತೇವೆ. ನಮಗೆ 2 ವರ್ಷದ ಹಿಂದೆ ಈ ಕ್ಷೇತ್ರದ ಮಹಾಜನತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿ ಒಂದು ಕ್ಷೇತ್ರದ ಶಾಸಕರಾಗುವಂಥ ಅವಕಾಶವನ್ನು ಎಲ್ಲರೂ ಮಾಡಿಕೊಟ್ಟು ನನಗೆ ಬಹಳಷ್ಟು ಒಂದು ಹೆಮ್ಮೆಯ ವಿಷಯ. ಅಷ್ಟೇ ಆದರೆ ಮತ್ತೆ ತಾಲೂಕಿನಿಂದ ನನಗೆ ಪ್ರತಿನಿಧಿಸುವಾಗಿ ನನಗೆ ತಾವೇ ಒಂದು ವಾಟರ್ ಸೊಸೈಟಿಯಲ್ಲಿ ಆ ಭಾಗದ ಒಂದು ಎಕರೆ ಜಮೀನನ್ನು ತಾವೇ ಮಾಡಿ ನನಗೆ ಸದಸ್ಯನಾಗಿ ಮಾಡಿ ಷೇರ್ ಮೆಂಬರ್ ಮಾಡಿ ಇಡೀ ಸಾಲವನ್ನು ಕೊಡಿಸಿ 1 ವರ್ಷದ ನಂತರ ನಿರ್ದೇಶಕನಾಗಿ ಮಾಡಿ ಡಿಸಿಸಿ ಬ್ಯಾಂಕ್ನಲ್ಲಿ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವಕಾಶ ಮಾಡಿ ಈ 34 ಸೊಸೈಟಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವಿಶೇಷವಾಗಿ ಎಲ್ಲ ಕಾರ್ಯದರ್ಶಿಗಳು ದೊಡ್ಡ ಪ್ರಮಾಣದಲ್ಲಿ ನಮಗೆ ವಿಶ್ವಾಸವಾಗಿ ಅವಿರೋಧವಾಗಿ ನಮಗೆ ಆಯ್ಕೆಯನ್ನು ಮಾಡಿರುವುದನ್ನು ಎಷ್ಟು ಧನ್ಯವಾದಗಳನ್ನು ಅರ್ಪಣೆ ಮಾಡಿದ್ದೇವೆ ಅಂತ ನಾನು ಭಾವಿಸುತ್ತೇನೆ. ಇದರ ಪ್ರಯುಕ್ತ ನಾವು ಈ ಕ್ಷೇತ್ರದ ಒಂದು ಸಮಗ್ರ ಅಭಿವೃದ್ಧಿಯಾಗಿ ನಮ್ಮೆಲ್ಲರ ಒಂದು ಸ್ಪರ್ಧೆಯನ್ನು ಮಾಡ್ತಾ ನಮ್ಮ ಮನೆಯವರನ್ನ ಯಾವ ರೀತಿ ನಿಷ್ಠೆಯಿಂದ ನಿಸ್ವಾರ್ಥದಿಂದ ನಿಷ್ಕಲ್ಮಶದಿಂದ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದನ್ನು ಕೂಡ ನಮ್ಮ ಸೇವೆಯನ್ನು ರೈತರಿಗೆ ಅನುಕೂಲವಾಗುವ ಕೆಲಸವನ್ನು ಖಂಡಿತವಾಗಲು ಈ ಬ್ಯಾಂಕಿನ ನಿರ್ದೇಶಕರಾಗಿ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ವಿಶೇಷವಾಗಿ ಇವತ್ತು ಯರಗಟ್ಟಿ ತಾಲೂಕಿನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಭಾವಿಸುತ್ತೇನೆ. ಯರಗಟ್ಟಿ ತಾಲೂಕಿನ ಸರ್ವ ಎಲ್ಲ ಭಾಗದಲ್ಲಿ ಬಹಳಷ್ಟು ನಂಬಿಕೆಗೆ ಪ್ರೀತಿಗೆ ಮಾತನಾಡಿರುವಂಥ ಜನರು ಅದನ್ನು ಮರಳು ಇವತ್ತು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅತಿ ಶೀಘ್ರದಲ್ಲಿ ಯರಗಟ್ಟಿಯಲ್ಲಿ ಒಂದು ಜಾಗವನ್ನು ತುಂಬ ಮನೆ ಕಳಿಸಿ ಇಲ್ಲೇ ವಾಸ ಮಾಡುವಂಥ ಹೇಳಿ ಅಷ್ಟೊಂದು ನಮಗೆ ನಾವು ಪ್ರೀತಿ ವಿಶ್ವಾಸವನ್ನು ತೋರಿಸಲಿಕ್ಕೆ ಎಲ್ಲರಿಗೂ ನಮ್ಮ ಎಲ್ಲ ಈ
ವಿಶೇಷವಾಗಿ ಬ್ಯಾಂಕ್ಗಳ ಈ ಸೊಸೈಟಿಯ ಎಲ್ಲ ಕಾರ್ಯದರ್ಶಿಗಳ ಒಂದು ಏನೇ ಸಮಸ್ಯೆ ಸೇವಾ ಭದ್ರತೆ ಆಗಿರ್ಬೋದು, ವೇತನ ಶ್ರೇಣಿ ಆಗಿರ್ಬೋದು, ಅವರ ಪಗಾರ ಆಗಿರ್ಬೋದು, ಎಲ್ಲ ರೀತಿ ಎಲ್ಲ ಅದರಲ್ಲಿ ಪಾರದರ್ಶಕವಾಗಿ ಅವರಿಗೆ ಅರ್ಥವಾಗುವ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಬೇರೆ ಇದರಲ್ಲಿ ಬಹಳಷ್ಟು ಸ್ಕೀಮ್ಗಳು ಹಂತ ಹಂತವಾಗಿ ಪ್ರತಿಯೊಂದು ಸೊಸೈಟಿಗೆ ನಾಗರಿಕವಾಗಿ ವಿಷಯ ಮಾಡಿ ತಮ್ಮ ಕುಟುಂಬಗಳನ್ನು ಆಲಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ನಾವೇ ಖುದ್ದಾಗಿ ಪ್ರತಿಯೊಬ್ಬ ಸೊಸೈಟಿಗೆ ಭೇಟಿ ಕೊಡುವಂತ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯದರ್ಶಿಗಳನ್ನು ನಾನು ಹೇಳಿದೆ. ಅವರು ಈ ಕಾರ್ಯಕ್ರಮಕ್ಕೆ ಒಂದು ಉಪಾಧ್ಯಕ್ಷ ಆಗಬಹುದು ಅಂತ ಬಹಳ ಆಸೆ. ನನಗೆ ಈ ಬ್ಯಾಂಕ್ ಉಪಾಧ್ಯಕ್ಷ ಅದ ಈಗ ಸಂತೋಷ ಸ್ಯಾಟಿಸ್ಫೈಡ್ ಭೇಟಿ ಕೊಟ್ಟು ಈಗ ಅಲ್ಲ ಸೊಸೈಟಿ ಎಲ್ಲ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಕಾರ್ಯದರ್ಶಿಗಳಿಗೆ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಅವರ ಧನ್ಯವಾದಗಳನ್ನು ಅಭಿನಂದನೆ ಸಮಾರಂಭ ಏರ್ಪಡಿಸಿದಂತ ಎಲ್ಲ ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕೋಟಿ ಅರ್ಪಿಸಿ ವಿಶೇಷವಾಗಿ ಇವತ್ತು ನಿರ್ಣಯವಾಗಿ ಆರ್ಥಿಕ ಕಾರಣಗಳನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯದ ಸಹಕಾರದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲ ನಮ್ಮ ಸೊಸೈಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಕಾರ್ಯದರ್ಶಿಗಳು ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಅವರೇ ಶ್ರಮ ಪಟ್ಟಂತ ಎಲ್ಲ ನನ್ನ ಪ್ರೀತಿಯ ಸ್ವಾಭಿಮಾನಿ ಕೋರಿ ನಮ್ಮ ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನ ಮರಡಿಮಠ್, TV20 ಕನ್ನಡ, ಯರಗಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.